ಶ್ರೀರಾಮ್. ಈ ದೇವಸ್ಥಾನ ನಾವು ಕೂತ್ಕೊಂಡಿರೋದು ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನ ಅಂಥೇಳಿ. ಇದು 1923ರಲ್ಲಿ ಶುರುವಾಗಿದೆ. ಅದರಲ್ಲಿ 3 ಜನ ಫೌಂಡರ್ಸ್ ಇದ್ದರು. ಒಬ್ಬರು ನಮ್ಮ ಮಾವನವರ ಮುತ್ತಾತ ಅಂತ ಹೇಳ್ಬೋದು. ಅವರು ವಿಗ್ರಹಗಳು ಕಟ್ಟಡಕ್ಕೆಲ್ಲ ದಾನಿಗಳಾಗಿ ಆಗಿಂದ ಅವ್ರ ಪೂಜೆಗಳೆಲ್ಲ ಮಾಡ್ಕೊಂಡು ಬಂದರು. 1203ರಲ್ಲಿ 80 ವರ್ಷ ಆದಾಗ ಗೋಪುರ ಎಲ್ಲ ಸ್ವಲ್ಪ ಹಳೇದಾಗಿತ್ತು ಅಂತ ನಮ್ಮವನವರು ಅವ್ರು ರಾಮಸೇವಕ ಅಂತಲೇ, ಅವಳು ಡಾಕ್ಟ್ರು PhD ಎಲ್ಲ ಮಾಡಿದರು, ಬರೀ ರಾಮಸೇವಕ ಅಂತ ಹೆಸರು ಹೇಳ್ಕೊಂಡಿದ್ರು. ಅವರೆಲ್ಲ ರಿನೋವೇಟ್ ಮಾಡಿ ಮೇಲೆ ಗೋಪುರ ಕಟ್ಟಿ ಕುಂಭಾಭಿಷೇಕ ಎಲ್ಲ ಮಾಡಿಸಿದ್ರು. ಈಗ 100ನೇ ವರ್ಷ ನನ್ನ ಕೈಗೆ ಸಿಕ್ಕಿದೆ ಮಾಡಲಿಕ್ಕೆ. ನಾವು ಮೊದಲು ಅಂದ್ಕೊಂಡಿದ್ದು 100ನೇ ರಾಮನವಮಿ 24 ಏಪ್ರಿಲಲ್ಲಿ ಅವತ್ತು ಮಾಡಬೇಕಂದು. ಬಟ್ ನಮ್ಗೆ ಅಯೋಧ್ಯೆ ಅದು ಮೊದಲು ಬಂದಿರೋದ್ರಿಂದ ಅದಕ್ಕೆ ಮುಖ್ಯತೆ ಕೊಟ್ಟು ಅವತ್ತೇ ಮಾಡೋಣ, ಅರ್ಥಪೂರ್ಣವಾಗಿರುತ್ತೆ ಅಂತೇಳಿ ಅವತ್ತು ಹೋಮ ಹವನ ಎಲ್ಲ ಮಾಡಿ ರಥೋತ್ಸವ ಮಾಡೋಣ ಅಂತಿದ್ದೀವಿ. ಅಷ್ಟಾಗಿ ಆಮೇಲೆ ಈ ಕಟ್ಟಡ ಕಟ್ಟುವಾಗ ಅವ್ರಿಗೆ ತುಂಬ ಕಷ್ಟ ಆಗಿದೆ. ಒಬ್ಬರು ದಾನಿಗಳು ಜಾಗ ಕೊಟ್ಟಿದ್ದಾರೆ, ನಮ್ಮವರು ವಿಗ್ರಹಗಳು ಕಟ್ಟಿದ್ದಾರೆ. ಆಗ ಶುರುವಿನಲ್ಲಿ 1920ರಲ್ಲಿ ಹಣದ ಕೊರತೆ ಆದಾಗ ಮೈಸೂರು ಮಹಾರಾಜ ಅವರಿಗೆ ಒಂದು ಮನವಿ ಕೊಟ್ಟಾಗ ಅವರು ಹಣ ಕೊಟ್ಟು ಪೂರ್ಣ ಆಗಿದೆ. ಇದೊಂದು ಇವತ್ತು ನನಗೆ ತಿಳಿದು ನಮ್ಮ ಅತ್ತೆಯವರಿಂದ ಇಷ್ಟು ವಿಷಯಗಳಿದೆ. ಈ ಹಳೆ ದೇವಸ್ಥಾನ ರಾಮನ ಅನುಗ್ರಹದಿಂದ ಚೆನ್ನಾಗಿ ಬೆಳಿ, ಊರು ಅಭಿವೃದ್ಧಿ ಆಗಲಿ, ಶಾಂತಿ ಇರಲಿ ಅಂತ ಪ್ರಾರ್ಥಿಸಿ. ಸಮಸ್ತ ಸದ್ಭಕ್ತರಲ್ಲಿ ಸವಿನಯ ಪ್ರಾರ್ಥನೆ. ಇದೇ ತಿಂಗಳು 22ರಂದು ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ಸ್ಥಳದಲ್ಲಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದೆ. ಅದನ್ನು ದೇಶಾದ್ಯಂತ ಅತ್ಯಂತ ಭಕ್ತಿಭಾವದಿಂದ ಆಚರಣೆ ಮಾಡ್ತಾಯಿದ್ದಾರೆ. ಆ ಕಾರ್ಯಕ್ರಮವನ್ನು KGF ಅಲ್ಲೂ ಕೂಡ ನಾವು ಆಚರಣೆ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ KGFನ ಸದ್ಭಕ್ತರು, ರಾಮಭಕ್ತರು, ಹಿರಿಯರು ಎಲ್ಲರೂ ಸೇರಿ ಒಟ್ಟಾಗಿ ಸೇರಿ ನಾವು ಇಲ್ಲಿ ಅದ್ಧೂರಿಯಾಗಿ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ನಾವೆಲ್ಲ ಒಂದು ಸಮಿತಿ ರೀತಿ ಎಲ್ಲರೂ ಒಟ್ಟೇ ಸೇರಿ ಮಾಡುವಂಥ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಆ ರೀತಿಯಾಗಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆಯಾಗಿ ಆ ಮುಖಾಂತರ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಕ್ಕೆ ಯೋಚನೆ ಮಾಡ್ಕೊಂಡಿದ್ವಿ. ಆ ರೀತಿಯಾಗಿ 22ನೇ ತಾರೀಕಿಗೆ ನಮ್ಮ ಕಾರ್ಯಕ್ರಮ ಈ ಕೋದಂಡರಾಮಸ್ವಾಮಿ ದೇವಸ್ಥಾನದ 100ನೇ ವಾರ್ಷಿಕೋತ್ಸವ ಹಾಗೂ ಸನಾತನ ಧರ್ಮ ಸಭಾ ಹಾಗೂ ಲಕ್ಷ್ಮೀ ಪ್ರಸನ್ನ ವೆಂಕಟ ಸ್ವಾಮಿ ದೇವಸ್ಥಾನದಲ್ಲಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಎಲ್ಲ ಸದ್ಭಕ್ತರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಆಲೋಚನೆ ಮಾಡ್ಕೊಂಡಿದ್ದೀವಿ. ಕಾರ್ಯಕ್ರಮ ರೂಪರೇಷೆ ಹೀಗಿರ್ತದೆ. 22ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ ಸನಾತನ ಧರ್ಮ ಸಭಾದಲ್ಲಿ ಭಜನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. 10 ಗಂಟೆ ಮೇಲೆ ಅಲ್ಲಿ ರಾಮತಾರಕ ಹೋಮ ಮುಂತಾದ ಕಾರ್ಯಕ್ರಮ ಜರುಗ್ತದೆ. ಭಜನೆಗಳು ನಿರಂತರವಾಗಿ ನಡೀತದೆ. ಹೋಮ ಮುಗಿದ ನಂತರ ಅಲ್ಲಿ ಪ್ರಸಾದ ವಿನಿಯೋಗ ಆಗ್ತದೆ ಅಲ್ಲಿ. ಮತ್ತು ಅದೇ ಸಮಯದಲ್ಲಿ ಈ ಕೋದಂಡರಾಮ ದೇವಸ್ಥಾನದಲ್ಲಿ ಕೂಡ ಇಲ್ಲಿ ಹೋಮ, ಪೂಜೆ, ಪ್ರಸಾದ ವಿನಿಯೋಗ ಎಲ್ಲವೂ ಇಲ್ಲಿ ಜರುಗ್ತದೆ. ವೆಂಕಟಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಆ ಸಮಯದಲ್ಲಿ ಪೂಜೆ, ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೀತದೆ. ಇನ್ನು ಸಾಯಂಕಾಲ ಹೊತ್ತಲ್ಲಿ ಅಷ್ಟೊತ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮುಗಿದಿರ್ತದೆ. ಆ ಸಂತೋಷವನ್ನು ನಾವೆಲ್ಲ ನಮ್ಮ KGF ಜನರು ಆಚರಿಸಬೇಕು ಅನ್ನೋಂಥ ಉದ್ದೇಶದಿಂದ ಒಂದು ಶ್ರೀರಾಮನ ಮೆರವಣಿಗೆಯನ್ನು ನಾವತ್ತು ಹಮ್ಮಿಕೊಂಡಿದ್ದೀವಿ. ಆ ಶ್ರೀರಾಮನ ಮೆರವಣಿಗೆಯನ್ನು ಸನಾತನ ಧರ್ಮ ಸಭೆಯಿಂದ ಹೊರಟು ಇಲ್ಲಿರುವಂತಹ ಉತ್ಸವ ಮೂರ್ತಿಗಳನ್ನು ನಾವು ತೆಗೆದುಕೊಂಡು ನಾವು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ ಒಂದು ಅರ್ಥಪೂರ್ಣವಾದಂಥ ಒಂದು ಪಲ್ಲಕ್ಕಿಯನ್ನು ನಿರ್ಮಾಣ ಮಾಡಿಕೊಂಡು ಶ್ರೀರಾಮ ಹಾಗೂ ರಾಮ ಮಂದಿರ ಹಾಗೂ ಶ್ರೀರಾಮನ ಇಲ್ಲಿ ಉತ್ಸವ ಮೂರ್ತಿಗಳು ಎಲ್ಲ ಜೊತೆಗೆ ನಾವು ಮೆರವಣಿಗೆಯನ್ನು ಹೋಗುವಂಥದ್ದು ಆಲೋಚನೆ ಮಾಡ್ಕೊಂಡಿದ್ವಿ. ಅದರ ಮುಂದೆ ನಾದಸ್ವರ ಇರ್ತದೆ, ಮಹಿಳೆಯರು ಭಜನೆಯನ್ನು ಮಾಡ್ತಾರೆ, ವೇದಗೋಷ್ಠಿ ಇರ್ತದೆ. ಹಾಗೆ ನಮ್ಮ ಎಲ್ಲ ಹಿರಿಯರು ನಮ್ಮ ಜೊತೆಗೆ ಸೇರಿಕೊಂಡು ಅವೊಂದಿನ ಅರ್ಥಪೂರ್ಣವಾದಂಥ ರಾಮ ಭಜನೆಯೊಂದಿಗೆ ಅಂದಿನ ಮೆರವಣಿಗೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಎಲ್ಲ ಸಮಾಜದ ಎಲ್ಲ ಭಕ್ತರು ಎಲ್ಲರೂ ಒಟ್ಟಿಗೆ ಸೇರಿ ಆ ಕಾರ್ಯಕ್ರಮವನ್ನು ಮಾಡ್ಕೊಳ್ಳುವಂಥ ಆಲೋಚನೆ ಮಾಡಿದ್ವಿ. ಆ ಕಾರ್ಯಕ್ರಮ ನಡೀತದೆ. ಹಾಗೆ
ವಿವೇಕನಗರ ಸರ್ಕಲಲ್ಲಿ ಅಲ್ಲಿ ಕೂಡ ಅಲ್ಲಿ ಕಾರ್ಯಕ್ರಮ ಏರ್ಪಡಿಸ್ತಾ ಇದ್ದಾರೆ. ಗಾಂಧಿ ಸರ್ಕಲಲ್ಲಿ ಅಲ್ಲಿ ಕೂಡ ಪೂಜೆ ಕಾರ್ಯಕ್ರಮ ನಡೀತದೆ. ವಾಜಪೇಯಿ ಸರ್ಕಲ್ದಲ್ಲಿ ಕೂಡ ಅಲ್ಲಿ ಕೂಡ ಪೂಜೆ ಮತ್ತು ಪ್ರಸಾದ ವಿನಿಯೋಗ ನಡೀತದೆ. ಇಡೀ ಈ ರಥ ಬೀದಿಯಲ್ಲಿ ನಡೀತದೆ. ಇಲ್ಲಿ ನಾವು ಅತ್ಯಂತ ಭಕ್ತಿಪೂರ್ವಕವಾದಂಥ ಕಾರ್ಯಕ್ರಮವನ್ನು ಅಂದಿನ ಕಾರ್ಯಕ್ರಮದಲ್ಲಿ ನಾವು ಏರ್ಪಡಿಸ್ಕೊಂಡಿದ್ವಿ. ಅದಕ್ಕಾಗಿ ಎಲ್ಲ ಅನೇಕ ಭಕ್ತರು ತಮ್ಮ ತಮ್ಮ ಸಲಹೆಯನ್ನು ಕೊಟ್ಟಿದ್ದಾರೆ. ಅವರು ನಮ್ಮ ಜೊತೆ ಜೋಡಿಸ್ಕೊಂಡಿದ್ದಾರೆ. ಆ ಎಲ್ಲರ ಮುಖಾಂತರ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡಬೇಕಾಗಿದೆ. ಅದಕ್ಕೆ KGF ಎಲ್ಲ ನಾಗರಿಕರು ಅದ್ರ ಜೊತೆಗೂಡಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಶ್ರೀರಾಮನ ಭಕ್ತಿಗೆ ಅವನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತ ನಾವು ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಶ್ರೀರಾಮ್. ಸಮಸ್ತ KGF ನಗರದ ಎಲ್ಲ ರಾಮ್ ಭಕ್ತರಿಗೂ ಜೈ ಶ್ರೀರಾಮ್. ಹಬ್ಬಗಳ ಹಬ್ಬ, ಪ್ರತಿ ವರ್ಷ ದೀಪಾವಳಿಯನ್ನು ನಾವು ಆಚರಿಸ್ತೀವಿ. ಆದರೆ ಈ ವರ್ಷ ನಾವೆಲ್ಲರೂ ಭಾಗ್ಯವಂತರು. ಶ್ರೀರಾಮನ ಕೃಪಾ ಕಟಾಕ್ಷದಿಂದ, ಅವನ ಆಶೀರ್ವಾದದಿಂದ ಮತ್ತೆ ಈ ಜನವರಿ 22ನೇ ತಾರೀಕು ಇನ್ನೊಂದು ಹಬ್ಬ ದೀಪಾವಳಿ ಥರನೇ ಆಚರಿಸ್ತಾ ಇದ್ದೀವಿ. ಇಡೀ ಭಾರತ ದೇಶ, ಇಡೀ ಕರ್ನಾಟಕ ರಾಜ್ಯ, ಇಡೀ ಕೋಲಾರ ಜಿಲ್ಲೆ ಮತ್ತು KGF ತಾಲೂಕು ಎಲ್ಲರೂ ರಾಮ ಭಕ್ತರು ವಿಜೃಂಭಣೆಯಿಂದ ಈ ಹಬ್ಬವನ್ನು ಅವತ್ತಿನ ದಿನ ಆಚರಿಸ್ತಾ ಇದ್ದೀವಿ. KGF ನಗರದಲ್ಲಿ, KGF ತಾಲೂಕಿನಲ್ಲಿ ಸಮಸ್ತವಾಗಿ ಎಲ್ಲರೂ ಈ ಹಬ್ಬವನ್ನು ಹಬ್ಬವಾಗಿ ದೀಪಾವಳಿ ಥರನೇ ಆಚರಿಸ್ತಾ ಇದ್ದೀವಿ. ಅವತ್ತಿನ ಬೆಳಿಗ್ಗೆ ಶುಭ ಮುಂಜಾನೆ 7 ಗಂಟೆಯಿಂದ ಹಲವಾರು ಕಾರ್ಯಕ್ರಮ KGF ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ರಾಮತಾರಕ ಹೋಮ ಶ್ರೀ ಸನಾತನ ಧರ್ಮಸಭಾ ಮತ್ತು ಈ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದೇವೆ. ಮತ್ತು ಶ್ರೀರಾಮ ಪಂಚಾಯತ್ನ ಹೋಮ ಅಂದರೆ ಸಮಸ್ತ ರಾಮ ಕುಟುಂಬದವ್ರಿಗೆ ಹೋಮವನ್ನು ಅದನ್ನು ಸನಾತನ ಧರ್ಮಸಭೆಯಲ್ಲಿ ಆಚರಿಸ್ಕೊಂಡಿದ್ದೀವಿ. ವಾಲ್ಮೀಕಿ ಪಾರಾಯಣ, ಸುಂದರಕಾಂಡ ಪಾರಾಯಣ ಮತ್ತು ಹಲವಾರು ಭಜನಾ ಸಮಿತಿಗಳಿಂದ ಭಜನೆ ಕೀರ್ತನೆಯನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಅವತ್ತಿನ ದಿನ ಈ ವಿಶೇಷವಾದ ಸಮಯ ಏನಿದೆ 12:29 8 ಸೆಕೆಂಡು ಮತ್ತು 12:30 32 ಸೆಕೆಂಡು, ಈ 84 ಸೆಕೆಂಡು ಮೇಷನ್ ಲಗ್ನದಲ್ಲಿ ರಾಮನ ಪ್ರಾಣ ಪ್ರತಿಷ್ಠೆ ಅಯೋಧ್ಯೆಯಲ್ಲಿ ನಡೆಯಲಿದೆ. ಅದೇ ಸಮಯದಲ್ಲಿ ನಮ್ಮ KGF ನಗರದಲ್ಲೂ ಪೂರ್ಣಾಹುತಿ ಮತ್ತು ಮಹಾಮಂಗಳಾರತಿ ಆಗಲಿದೆ. ಸಮಸ್ತ ಎಲ್ಲ ಜನರಿಗೂ ಆ ಅಯೋಧ್ಯೆಯ ಪವಿತ್ರವಾದ ಅಕ್ಷತೆಯನ್ನು ನಾವೇನು ತಲುಪಿಸಿದ್ದೀವೋ ಮನೆಗೆ ವಿಶೇಷ ಶಕ್ತಿಯನ್ನು ಆ ಸಮಯದಲ್ಲಿ ಪಡ್ಕೊಳ್ಳುತ್ತೆ. ಆ ಅಕ್ಷತೆಯನ್ನು ಎಲ್ಲರೂ ನಮ್ಮ ತಲೆ ಮೇಲೆ ಹಾಕ್ಕೊಂಡು ರಾಮನಿಗೆ ಭಕ್ತಿಯಿಂದ ನಮನೆ ಮಾಡಿ ಅವನ ಕೃಪೆ ಕಟಾಕ್ಷಕ್ಕೆ ನಾವು ಪಾತ್ರರಾಗಬೇಕಂತ ನಿಮ್ಮೆಲ್ಲರನ್ನು ಕಳಕಳಿಯಿಂದ ಕೇಳ್ಕೊಳ್ತೀವಿ. ಮತ್ತು ಅವತ್ತಿನ ದಿನ ಸಂಜೆ ನಾವೆಲ್ಲರೂ ಸಾಯಂಕಾಲ 5:30 6 ಗಂಟೆಗೆ 5 ದೀಪಗಳನ್ನು ಉತ್ತರ ದಿಕ್ಕಿಗೆ ಅಂದರೆ ಅಯೋಧ್ಯೆಯ ದಿಕ್ಕಿಗೆ ಹಚ್ಚಿ ಈ ಹಬ್ಬವನ್ನು ಇನ್ನೂ ವಿಜೃಂಭಣೆಯಿಂದ ಆಚರಿಸಿ ಮತ್ತೊಮ್ಮೆ ರಾಮನ ಪ್ರಾರ್ಥನೆಯನ್ನು ಮಾಡಿ 6:30ಗೆ ಸರಿಯಾದ ಸಮಯದಲ್ಲಿ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಶ್ರೀರಾಮನ ರಥಯಾತ್ರೆಯನ್ನು ಶಾಂತಿಯುತ ಮತ್ತು ಇದು ಲಾ ಆ್ಯಂಡ್ ಆರ್ಡರ್ ಏನಿದೆಯೋ ಅದು ಕ್ರಮಬದ್ಧವಾಗಿ ಇದನ್ನು ಪಾಲಿಸಿಕೊಂಡು ರಥಯಾತ್ರೆಯನ್ನು ಮಾಡಿ ಇದಕ್ಕೆ ಇನ್ನೊಂದು ಹಬ್ಬದ ಆವರಣವನ್ನು KGF ನಗರಲ್ಲಿ ತುಂಬಲು ನಾವೆಲ್ಲ ಪ್ರಯತ್ನ ಪಡ್ತಾಯಿದ್ವಿ. ತಾವೆಲ್ಲರೂ ಬರಬೇಕು, ಸೇರಿ ಈ ಹಬ್ಬವನ್ನು ಬಹಳ ಅಭಿರುಚಿ ಮತ್ತು ಇದರಿಂದ ಎಲ್ಲರೂ ಆಚರಿಸಬೇಕೆಂದ